ಸಮಸ್ತ ವೀಕ್ಷಕರೇ, ಗ್ರಾಮೀಣ ಭಾಗದ ಪ್ರತಿಭೆಗಳು ಯಾವ ಹಳ್ಳಿಯಲ್ಲಿ ಯಾವ ಮಟ್ಟದ ಪ್ರತಿಭೆಗಳು ಇರುತ್ತವೆ ಅನ್ನುವಂಥದ್ದು ಗುರುತು ಮಾಡುವಂಥದ್ದು ಕಂಡುಹಿಡಿಯುವುದು ಭಾಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಕುಮಾರನಹಳ್ಳಿ ಗ್ರಾಮದ ಒಬ್ಬ ಯುವ ಪ್ರತಿಭೆ ವಿಶೇಷವಾಗಿ ಜಗತ್ತಿನ ದೇಶದ ಮತ್ತು ಆರೋಗ್ಯದ ಒಬ್ಬ ಸಾಮಾನ್ಯವಾದ ವ್ಯಕ್ತಿಯ ಉದಾಹರಣೆಯನ್ನಾಗಿಟ್ಟುಕೊಂಡು ತ್ರಿಕಾಲ ಅನ್ನುವ ಒಂದು ಶಾರ್ಟ್ ಮೂವಿಯನ್ನು ಅವರೇ ಸ್ವತಃ ಡೈರೆಕ್ಷನ್ ಮಾಡಿ ಪಾತ್ರಗಳನ್ನು ಮಾಡಿ ವಿಶೇಷವಾಗಿ ಗ್ರಾಮೀಣ ಮತ್ತು ಹಳ್ಳಿಯ ಭಾಗದ ವಿಶೇಷತೆಯನ್ನು ಈ ಜಗತ್ತಿಗೆ ತೋರಿಸಿಕೊಡುವಂಥ ಒಂದು ವಿಶೇಷ ಮೂವಿಯನ್ನು ಮಾಡಿದ್ದಾರೆ. ಇದರಲ್ಲಿ ಭಾಳ ವಿಶೇಷವಾಗಿ ಜಗತ್ತು ಅಳಿವಿನ ಅಂಚಿಗೆ ಹೇಗೆ ಹೋಗುತ್ತೆ, ಅದರಿಂದ ಆಗುವ ಪರಿಣಾಮಗಳೇನು, ಮಾನಸಿಕವಾದಂಥ ವ್ಯಕ್ತಿಗಳನ್ನು ಹೇಗೆ ನಾವು ನೋಡಿಕೊಳ್ಳಬೇಕು, ಇದರಿಂದ ಒಂದು ಕುಟುಂಬ, ಒಂದು ಗ್ರಾಮೀಣ ಪ್ರದೇಶ, ದೇಶ ಹೇಗೆ ಬಲವರ್ಧನೆ ಆಗುತ್ತೆ ಎನ್ನುವ ವಿಷಯಗಳನ್ನು ಇಟ್ಟುಕೊಂಡು ಭಾಳ ವಿಶೇಷವಾಗಿ ಇವತ್ತು ಒಂದು ತ್ರಿಕಾಲ ಅನ್ನುವಂಥ ನಮ್ಮ ಕುಮಾರನಹಳ್ಳಿಯ ಯೋಗೇಶ್ ಅದರ ಜೊತೆಯಲ್ಲಿ ನಮ್ಮ ಹಾಸನದ ಡೈರೆಕ್ಟ್ರಾಗಿ ಅಥವಾ ಆರ್ಥಿಕ ನೆರವನ್ನು ಕೊಡುವ ಮುಖಾಂತರ ಜಗದೀಶ್ ಅವರು ಮತ್ತು ನಮ್ಮ ಟೀಮ್ ವರ್ಕ್ ಆಗಿ ಅವರ ಕೆಲಸವನ್ನು ಮಾಡಿದ್ದಾರೆ. ಈ ಶಾರ್ಟ್ ಮೂವಿಯನ್ನು ಎಲ್ಲರೂ ವೀಕ್ಷಣೆ ಮಾಡಿ ಬಹುಶಃ ಅದರಲ್ಲಿರುವಂಥ ಸತ್ಯವನ್ನು, ಅದರಲ್ಲಿರುವಂಥ ಮುಂದಿನ ಫ್ಯೂಚರಿಗೆ ಬೇಕಾಗಿರುವಂಥ ಅಂಶಗಳನ್ನು ನಾವು ತಿಳ್ಕೊಂಡು ಮತ್ತು ಅದರಲ್ಲಿ ಆಗುವಂಥ ಬದಲಾವಣೆಗಳನ್ನು ಅರ್ಥ ಮಾಡಿಕೊಂಡು ಎಂಜಾಯ್ ಮಾಡೋಣ, ಅದನ್ನು ನಾವೆಲ್ಲರೂ ನೋಡಿ ಖುಷಿ ಪಡೋಣ ಅನ್ನುವಂಥದ್ದನ್ನು ಮುಖಾಂತರ ಹೇಳ್ತಾ, ಬಹುಶಃ ಈ ಶಾರ್ಟ್ ಮೂವಿಯನ್ನು ಮಾಡಿದಂಥ ನಮ್ಮ ಯೋಗೇಶ್ ಅವರಿಗೆ, ಅವರ ಎಲ್ಲ ಸ್ನೇಹಿತರಿಗೆ, ಅವರಿಗೆ ಸಹಕಾರ ಕೊಟ್ಟಂಥ ಎಲ್ಲ ವ್ಯಕ್ತಿಗಳಿಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಮೂವಿ ಯಶಸ್ಸಾಗಲಿ, ಅದೆಲ್ಲ ಕಡೆಯೂ ಕೂಡ ಮುಟ್ಟುವಂತೆ ಆಗಲಿ ಅಂಥೇಳಿ ಹಾರೈಸ್ತೀವಿ. ನಮಸ್ಕಾರ. ನಮಸ್ತೆ. ತ್ರಿಕಾಲ ಶಾರ್ಟ್ ವರ್ಷನ್ ಮೂವಿನ ನೋಡಿದೆ, ತುಂಬ ಚೆನ್ನಾಗಿತ್ತು. ಎಷ್ಟು ಖುಷಿ ಅನ್ನಿಸ್ತು ಅಂದರೆ ತುಂಬ ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಅದನ್ನು ಮೂವಿಗೆ. ನಾನು ಶಾರ್ಟ್ ಮೂವಿ ಅಂತ ಹೇಳೋಕ್ಕನ್ನ ಮೂವಿ ಅಂತ ಹೇಳ್ಬೋದು ಅದನ್ನು, ಯಾಕಂದರೆ ಅದರಲ್ಲಿ ಕ್ಯಾರೆಕ್ಟ್ರೆಲ್ಲ ತುಂಬಾ ಚೆನ್ನಾಗಿತ್ತು. ಯೋಗಿ ಅಂತ ಹುಡುಗ, ಹೊಸ ಪ್ರತಿಭೆ, ಫಸ್ಟ್ ಟೈಮ್ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಬೇಕಂದ್ರೆ ಎಕ್ಸ್ಪೀರಿಯೆನ್ಸ್ ಇರೋರು ಮಾಡೋದೇ ಭಾರಿ ಕಷ್ಟ. ಯಾಕಂದರೆ ನೋಡೋಕ್ಕೆ ಈಸಿ, ಕ್ಯಾಮ್ರಾ ಮುಂದೆ ನಿಂತ್ಕೊಬಿಟ್ರೆ ಎಂಥವ್ರಿಗೂ ಕಷ್ಟ ಆಗ್ತದೆ ಆ್ಯಕ್ಟ್ ಮಾಡೋಕ್ಕೆ. ಅಂಥದ್ಮೇಲೆ ಧೈರ್ಯವಾಗಿ ಒಂದು 6 to 7 ಕ್ಯಾರೆಕ್ಟ್ರು ಒಬ್ಬ ಹುಡುಗ ಮಾಡಿದ್ದಾನೆಂದರೆ ನಾವು ತುಂಬ ಹೆಮ್ಮೆ ಪಡಬೇಕಂತ ವಿಷಯ. ಆದರೆ ಮುಂದಕ್ಕೆ ಒಳ್ಳೆ ಫ್ಯೂಚರ್ ಇದೆ ಹುಡುಗನಿಗೆ. ಇನ್ನು ಇದೇ ಥರ 16 ಪಿಕ್ಚರ್ಗಳು ಮಾಡಲಿ, ಇದೆಲ್ಲ ಒಂದು ಅವಾರ್ಡ್ ಫಿಲ್ಮ್ ಕೂಡ ಹೋಗಲಿ ಅಂತ ಹಾರೈಸ್ತೀನಿ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಡೈರೆಕ್ಟ್ರು ಒಳ್ಳೆ ವರ್ಕ್ ಮಾಡಿದ್ದಾರೆ. ಡೈರೆಕ್ಟ್ರಿಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಶಾರ್ಟ್ನು ಇನ್ವಾಲ್ವ್ ಆಗಿ ಆ್ಯಕ್ಷನ್, ರಿಯಾಕ್ಷನ್ಸು, ಮಿಡ್ ಲಾಂಗ್ ಶಾರ್ಟು, ಕ್ಲೋಸಪ್ ಶಾರ್ಟು, ಸ್ಲೋಟ್ ಎಫೆಕ್ಟ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಒಂದು ಚಿಕ್ಕ ಕ್ಯಾಮ್ರಾ ಇಟ್ಕೊಂಡು ಹಿಂಗೆಲ್ಲ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಅವರು ಡೈರೆಕ್ಟ್ರು ಎಕ್ಸಲೆಂಟ್ ವರ್ಕ್, ಒಳ್ಳೆ ಫೀಚರು ಇದೆ. ಇನ್ನು ಮುಂದಕ್ಕೆ ತುಂಬ ಒಳ್ಳೊಳ್ಳೆ ಪಿಕ್ಚರ್ ಕೂಡ ಅವ್ರು ಮಾಡ್ಬೋದು. ನೆಕ್ಸ್ಟು ಕ್ಯಾಮ್ರಾಮ್ಯಾನ್ ಅವ್ರು ಹೇಳೋಂಗೆ ಇಲ್ಲ, ಪ್ರತಿಯೊಂದು ಅಬ್ಸರ್ವೇಷನ್ ಮಾಡಿ 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 ಡೈರೆಕ್ಟರ್ ಮನಸ್ಸನ್ನ, ಆ್ಯಕ್ಟ್ರ್ ಮನಸ್ಸನ್ನ ಹರಿದ್ಕೊಂಡು ಅದು ಒಳ್ಳೆ ಒಂದು ವಿಷಲ್ ಮಾಡಿ ನಮ್ಮ ಕಣ್ಣು ಮುಂದೆ ಒಳ್ಳೆ ಹಬ್ಬದ ರೀತಿಯಲ್ಲಿ ನಮಗೆ ವಿಷಲ್ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೆ ಫ್ಯೂಚರ್ ಇದೆ. ಎಡಿಟರು, ಆಮೇಲೆ ಟೋಟಲಿ ಟೀಮ್, ಟೋಟಲಿ ಅದ್ರಲ್ಲಿ ಎಷ್ಟು ಜನ ಕೆಲಸ ಮಾಡಿದಾರೋ ಅಷ್ಟು ಜನ ಎಕ್ಸಲೆಂಟಾಗಿ ವರ್ಕ್ ಮಾಡಿದ್ದಾರೆ. ಇದೇ ಥರ ಮುಂದಕ್ಕೂ ಮಾಡಲಿ, ಇದೇ ಥರ ಮಾಡಿ ನಮ್ಮ ಕರ್ನಾಟಕ, ನಮ್ಮ
ಇಂಡಿಯಾಗೂ ಇಂಟರ್ನ್ಯಾಷನಲ್ ಕೂಡ ಈ ಥರ ಒಳ್ಳೆ ಹೆಸರು ಮಾಡಲಿ ಹಾರೈಸ್ತಾ, ಕಾರಣಕರ್ತರು ಯಾರಂದರೆ ನಮ್ಮ ಪ್ರೊಡ್ಯೂಸರ್ ಇಲ್ಲದೆ ಯಾವ ಕೆಲಸನೂ ನಡೆಯೋದಿಲ್ಲ. ಚಿಕ್ಕ ಒಂದು ಉಳ್ಕಡ್ಡಿ ಕೂಡ ಆ ಕಡೆ ಇಡೋಕ್ಕಾಗೋದಿಲ್ಲ. ಅದಾದಮೇಲೆ ಪ್ರೊಡ್ಯೂಸರು ದೊಡ್ಡ ಮನಸ್ಸು ಮಾಡಿ ಇಷ್ಟು ದೊಡ್ಡ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿ ಸಕ್ಸಸ್ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಮುಂದಿನ ಈ ಥರ ಚಿತ್ರಗಳು ಕೂಡ ಅವರು ಇನ್ನೂ ಮಾಡಲಿ, ಯಶಸ್ವಿಯಾಗಲಿ, ನಾವು ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಹೋಲ್ ಟೀಮ್ ಎಕ್ಸಲೆಂಟ್ ವರ್ಕ್. ಈವನ್ ಅಲ್ಲಿ ಒಂದು ಕಾಪಿ ಕೊಡೋರು ಇರ್ಬೋದು, ಒಂದು ಟೀ ಕೊಡೋರು ಇರ್ಬೋದು, ಜೊತೆಗೆ ಹೆಲ್ಪರಾಗಿ ಫ್ರೆಂಡುಗಳು ಬಂದಿರ್ಬೋದು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಸಕ್ಸಸ್ ಆಗಲಿ. ನಮಸ್ತೆ. ನಮಸ್ತೆ. ನಾನು ಈಗ ತಾನೇ ತ್ರಿಕಾಲಂ ಶಾರ್ಟ್ ಮೂವಿ ನೋಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಮೂವಿ ನೋಡ್ದಂಗೆ ಫೀಲ್ ಆಯ್ತು ನನಗೆ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ, ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ನಿರ್ದೇಶನ ಮಾಡಿದಂಥ ಜಾನಿ ಜಾಯ್ಸನ್. ಕತೆ, ನಿರ್ದೇಶನ, ಎಡಿಟಿಂಗು 3 ಒಬ್ಬರೇ ಮಾಡಿದ್ದಾರೆ. ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಸಪೋರ್ಟ್ ಮಾಡಿದಂಥ ಪ್ರೊಡ್ಯೂಸರ್ ಚೌಡಳ್ಳಿ ಜಗದೀಶ್ ಅಂತ. ಅವರು ಅಷ್ಟೇ ಇದು ಒಂದು ಶಾರ್ಟ್ ಮೂವಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಟೀಮ್ನ ಇಟ್ಕೊಂಡು ನಿಜವಾಗ್ಲೂ ಒಂದು ಸಿನಿಮಾನೇ ಮಾಡ್ಬೋದು ಆ ರೇಂಜಲ್ಲಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಪ್ರತಿಯೊಂದು ಟೆಕ್ನಿಷಿಯನ್ಸು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆರ್ಟಿಸ್ಟು ಅಷ್ಟೇ ಒಂದು ಹೊಸಬ್ರ ಥರ ಫೀಲ್ ಆಗಲಿಲ್ಲ, ಎಲ್ಲ ಒಂದು ಸೀನಿಯರ್ ಥರನೇ ಫೀಲ್ ಆಯ್ತು ನನಗೆ. ಆಮೇಲೆ ಇದರಲ್ಲಿ ನಮ್ಮ ಯೋಗಿ 6 ಕ್ಯಾರೆಕ್ಟರ್ ಒಬ್ಬರೇ ಮಾಡಿದ್ದಾರೆ. ಒಂದೊಂದು ವಿಭಿನ್ನವಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಒಂಥರ ಸ್ಪೆಷಲ್ ಅನಿಸ್ತು ನನಗೆ. ಆಮೇಲೆ ಅದರಲ್ಲಿ ಸೈಕೋ ಕ್ಯಾರೆಕ್ಟರ್ ಅಂತ ಮಾಡಿದ್ದಾರೆ. ಅದು ಒಂಥರ ತುಂಬ ಇಷ್ಟ ಆಯ್ತು ನನಗದು. ಒಂಥರ ನೋಡ್ತಾ ಇದ್ದಂಗೆ ಒಂಥರ ಯಾವುದೋ ಒಂದು ಸಿನಿಮಾದಲ್ಲಿ ಒಳ್ಳೆ ಈ ಥರದ್ದೆಲ್ಲ ಕ್ಯಾರೆಕ್ಟರ್ ಮಾಡೋದು ಹೆಂಗಿರುತ್ತೆ ಅನಿಸು. ಈಗ ಒಂದು ಆನಿಯನ್ ಸಿನಿಮಾ ನೋಡಿದ್ರೆ ತಮಿಳ್ ಮೂವಿ ನೀವು, ವಿಕ್ರಮ್ದು, ಸೇಮ್ ಅದೇ ಥರನೇ ನನಗೆ ಫೀಲ್ ಆಯಿತು ನನಗೆ. ಆ ಒಂದು ಕ್ಯಾರೆಕ್ಟ್ರು ಚೇಂಜಸ್ಸು ತುಂಬ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದರು. ನಿಜವಾಗ್ಲೂ ಗ್ರೇಟ್. ಈಗ ನಮ್ಮ ತ್ರಿಕಾಲಂ ಶಾರ್ಟ್ ಮೂವಿಗೆ, ಟೀಮಿಗೆ, ಪ್ರತಿಯೊಬ್ಬರಿಗೂ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು.